ಕೇಂದ್ರದ ವಕ್ಫ್ ತಿದ್ದುಪಡಿ ವಿರುದ್ಧ ವಿಧಾನಸಭೆಯಲ್ಲಿ ನಿರ್ಣಯ. ಬಿಜೆಪಿ ವಿರೋಧ. ಮುಸ್ಲಿಮ್ಸ್ ಮೀಸಲಾತಿ ಜಟಾಪಟಿ. ನಾವು ಎಲ್ಲಿಂದಲೋ ಬಂದಿಲ್ಲ, ಇಲ್ಲಿನ ಮಣ್ಣಿನ ಮಕ್ಕಳಿಂದ ರಿಜ್ವಾನ್. ಅಂಬೇಡ್ಕರ್ ಸಾವರ್ಕರ್ ವಿಚಾರದಲ್ಲಿ ಬಿಜೆಪಿ ಕೈಕತನ. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಸದನ ಗದನ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ಶಾಸಕರ ಸಭಾತ್ಯಾಗದ ನಡುವೆ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದೆ. ನಿನ್ನೆ ವಿಧಾನಸಭೆಯಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಅವರು ನಿರ್ಣಯವನ್ನ ಮಂಡಿಸಿದ್ರು. ಇದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಸಭಾತ್ಯಾಗ ಮಾಡಿತು. ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ವಕ್ಫ್ ತಿದ್ದುಪಡಿ ವಿರುದ್ಧ ನಿರ್ಣಯ ಅಂಗೀಕರಿಸಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಂವಿಧಾನದ ಮೂಲಭೂತ ತತ್ವಗಳನ್ನು ಉಲ್ಲಂಘಿಸುವ ನಿಬಂಧನೆಗಳನ್ನು ಒಳಗೊಂಡಿರುವ ವಕ್ಫ್ ಮಸೂದೆ 2024 ಕೇಂದ್ರ ಸರ್ಕಾರ ತಕ್ಷಣವೇ ಹಿಂತೆಗೆದುಕೊಳ್ಳುವ ಮೂಲಕ ದೇಶದ ಸರ್ವಾನುಮತದ ಅಭಿಪ್ರಾಯಗಳನ್ನ ಗೌರವಿಸಬೇಕು ಅಂತ ಈ ಸದನವು ಸರ್ವಾನುಮತದಿಂದ ಒತ್ತಾಯಿಸುತ್ತದೆ. ಭಾರತದ ಸಂವಿಧಾನದ ಅನುಚ್ಛೇದದಡಿಯಲ್ಲಿ ಅಗತ್ಯಪಡಿಸಲಾದಂತೆ ಈ ಸದನವು ಸರ್ವಾನುಮತದ ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಯಲ್ಲಿ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಬಿಜೆಪಿ ವಿರುದ್ಧ ಕೈ ಸದಸ್ಯರು ನಿನ್ನೆ ಸದನದಲ್ಲಿ ತಿರುಗಿಬಿದ್ರು. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷಾದ್, ನಾವು ಎಲ್ಲಿಂದಲೋ ಬಂದಿಲ್ಲ, ನಾವು ಈ ದೇಶದ ಜನ, ಇದೇ ಮಣ್ಣಿನ ಮಕ್ಕಳೇ ಅಂತ ಗುಡುಗಿದ್ದಾರೆ. ಹಿಂದುಳಿದ ವರ್ಗ, ದಲಿತರಿಂದ ಯಾವಾಗಲೂ ಕನ್ವರ್ಟ್ ಆಗಿರಬಹುದು, ನಮ್ಮನ್ನು ಕೂಡ ನಿಮ್ಮ ಸಹೋದರರು ಅಂತ ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ. ಈ ವೇಳೆ ನೀವು ಹಿಂದೂಗಳೇ ಅಂತ ಬಿಜೆಪಿ ಸದಸ್ಯರು ಕೇಳಿದ್ದಕ್ಕೆ ಅದನ್ನು ತಿಳಿದುಕೊಂಡು ಸಹಾನುಭೂತಿ ಇಲ್ಲವೇ ಅಂತ ರಿಜ್ವಾನ್ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ 16%ರಷ್ಟಿದೆ. ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರು ಹೆಚ್ಚಾಗಿದ್ದಾರೆ ಅಂತ ರಿಜ್ವಾನ್ ಅರ್ಷದ್ ಹೇಳಿದ್ದು, ನಾವು ಈ ದೇಶದ ನಾಗರಿಕರಲ್ವಾ, ಸಮಾಜದ ಭಾಗ ಅಲ್ವಾ, ನ್ಯಾಯಯುತ ತೆರಿಗೆ ಕಟ್ಟುತ್ತಿಲ್ವಾ, ಬೊಕ್ಕಸಕ್ಕೆ ನಮ್ಮ ತೆರಿಗೆ ಹೋಗ್ತಿಲ್ವಾ, ನಮಗೆ ಅಧಿಕಾರ ಇಲ್ವಾ, ಇಲ್ಲ ಅಂದ್ರೆ ನಾವು ಮನುಷ್ಯರು ಅಲ್ಲ ಅಂತ ಘೋಷಣೆ ಮಾಡಿ ಮುಸಲ್ಮಾನರು ಪ್ರಾಣಿಗಳು, ಸಮಾಜದಲ್ಲಿ ಬದುಕಲು ಯೋಗ್ಯರಲ್ಲ ಅಂತ ಘೋಷಣೆ ಮಾಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಆಯ್ತು, ಎಲ್ಲ 4500 ಕೋಟಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂದ್ರೂ ನಾವು 15% ಜನಸಂಖ್ಯೆ ಇದೆಯಲ್ಲ ಅಧ್ಯಕ್ಷರೇ, ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತಗೊಂಡ್ರು ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ. 15% ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ. ಹಲಾಲ್ ಬಜೆಟ್ ಎಂಬ ಟೀಕೆಗೂ ರಿಜ್ವಾನ್ ಅರ್ಷದ್ ತಿರುಗೇಟು ನೀಡಿ, ಪ್ರಧಾನಿ ಮೋದಿಯವರು ಮುಸಲ್ಮಾನ ಯುವಕರಿಗೆ ಒಂದು ಕೈಯಲ್ಲಿ ಕುರಾನ್ ಮತ್ತೊಂದು ಕೈಯಲ್ಲಿ ಕಂಪ್ಯೂಟರ್ ಹಿಡಿಯಬೇಕು ಅಂತ ಹೇಳ್ತಾರೆ. ಪ್ರಧಾನಿ ಮಾತು ಕೇಳಿ ನಮಗೆ ಖುಷಿಯಾಯಿತು, ಆದ್ರೆ ಇಲ್ಲಿ ಬಿಜೆಪಿಯವರು ಪ್ರಧಾನಿ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಿದ್ದಾರೆ ಅಂತ ರಿಜ್ವಾನ್ ಕಿಡಿಕಾರಿದ್ದಾರೆ. ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇನು ತಕರಾರಿಲ್ಲ, ಕುರಾನ್ ಜೊತೆಗೆ ಪ್ರಧಾನಮಂತ್ರಿಗಳು ಹೇಳಿರೋದು, ನಾನು ಹೇಳಿಲ್ಲ. ಈ ಕುರಾನದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರತ್ವ ಭಾವನೆನೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ. ಆಯ್ತು, ನಾನು ಮಾತಾಡೋ ಸಹೋದರತ್ವನೇ ಇಲ್ಲ ಇಲ್ಲಿ, ನಾಶ ಮಾಡುವುದು. ರಿಜ್ವಾನ್ ಅರ್ಷದ್ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ಶಾಸಕ ಸಿದ್ದು ಸವದಿ, ಮುಸ್ಲಿಮರಿಗೆ ಬಜೆಟ್ನಲ್ಲಿ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ, ಆದ್ರೆ ವೀರಶೈವರು ಮನುಷ್ಯರಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ರಿಜ್ವಾನ್ ಮಾತಿಗೆ ಕುಹಕವಾಡಿದ ಯತ್ನಾಳ್, ಕಂಪ್ಯೂಟರ್ ಹಿಡಿಯುವ ಕೈಯಲ್ಲಿ AK-47 ಹಿಡಿದುಕೊಳ್ತಿದ್ದಾರಲ್ಲ, ಇಸ್ಲಾಂನಲ್ಲಿ ಸಹೋದರತ್ವವೇ ಇಲ್ಲ, ಪಾಕಿಸ್ತಾನದಿಂದ ಹಿಂದೂಗಳನ್ನ ಓಡಿಸಿದ್ದು ನಿಮ್ಮವರೇ ಅಂತ ಹೇಳಿದ್ದಾರೆ. ಯತ್ನಾಳ್ ಮಾತು ವಾಕ್ಸಮರಕ್ಕೆ ಕಾರಣವಾಯಿತು. ಮುಸ್ಲಿಮರಿಗೆ ಮೀಸಲಾತಿ ವಿಚಾರದಲ್ಲಿ ಜಟಾಪಟಿ ಒಂದೆಡೆಯಾದ್ರೆ ಡಾಕ್ಟರ್ ಅಂಬೇಡ್ಕರ್ ಸಾವರ್ಕರ್ ವಿಚಾರವು ಸದನದಲ್ಲಿ ಗದ್ದಲಕ್ಕೆ ಕಾರಣವಾಯಿತು. 1 ನೇಷನ್ 1 ಎಲೆಕ್ಷನ್ಗೆ ವಿರೋಧ ವ್ಯಕ್ತಪಡಿಸಿದ ಪ್ರಿಯಾಂಕ್ ಖರ್ಗೆ 2 ನೇಷನ್ ಥಿಯರಿ ಹೇಳಿದ್ದೇ ಸಾವರ್ಕರ್, ಇದು ಮಹಾಸಭಾದಲ್ಲಿ ಹೇಳಿದ್ದು, ಬೇಕಿದ್ರೆ ಚಾಲೆಂಜ್ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿರುದ್ಧ ಬಿಜೆಪಿ ಶಾಸಕರು ತಿರುಗಿ ಬಿದ್ದಿದ್ದಾರೆ.
ತಿರುಪತಿ ದರ್ಶನ ಮತ್ತು ತಿರುಪತಿ ಅತಿಥಿ ಗೃಹದ ವಿಚಾರವಾಗಿ ವಿಧಾನ ಪರಿಷತ್ನಲ್ಲಿ ನಿನ್ನೆ ಜೆಡಿಎಸ್ ಸದಸ್ಯ ಟಿ.ಎ. ಶರವಣ ಪ್ರಶ್ನಿಸಿದ್ರು. ನಮ್ಮ ಮಹಾರಾಜರು ಟಿಟಿಡಿಗೆ ಕೊಟ್ಟಿರೋ ಜಾಗ ಅದು. ಅಲ್ಲಿ ಕಟ್ಟಡ ಕಟ್ಟಿದ್ದು 1 ಬ್ಲಾಕ್ ಓಪನ್ ಮಾಡಿದ್ದಾರೆ. ಆದ್ರೆ ನಿರ್ವಹಣೆ ಸರಿಯಾಗ್ತಿಲ್ಲ. ವಸತಿ ಗೃಹದಲ್ಲಿ ಅನ್ನದಾಸೋಹ ಆಗ್ಬೇಕು, ಶಾಸಕರಿಗೆ ಸರಿಯಾಗಿ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿದ್ರು. ಇದಕ್ಕೆ ಉತ್ತರಿಸಿದ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸೂಕ್ತ ಕ್ರಮದ ಭರವಸೆ ನೀಡಿದ್ರು. ವಿಧಾನಸಭೆಯಲ್ಲಿ ಆನ್ಲೈನ್ ಬೆಟ್ಟಿಂಗ್ ದಂಧೆ ವಿಚಾರವನ್ನ ಶಾಸಕ ಅಭಯ್ ಪಾಟೀಲ್ ಪ್ರಸ್ತಾಪಿಸಿದ್ರು. ತಮ್ಮ ಪಿಎಗಳ ಬಗ್ಗೆ ಪ್ರಸ್ತಾಪಿಸಿದ ಶಾಸಕ, ಪಿಎಗಳ ಮೊಬೈಲ್ ತೆಗೆದ್ರೆ ಸಾಕು, ಆನ್ಲೈನ್ ಗೇಮ್ನಲ್ಲಿ ಮುಳುಗಿರ್ತಾರೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಪಿಎಗಳು ಪೊಲೀಸರೇ ಪಾಲುದಾರರಾಗಿರ್ತಾರೆ. ಆನ್ಲೈನ್ ಬೆಟ್ಟಿಂಗ್ಗೆ ಕಡಿವಾಣ ಹಾಕಬೇಕೆಂದು ಸದನದಲ್ಲಿ ಒತ್ತಾಯಿಸಿದ್ರು.